ಈ ತಾಯಿ ಸನ್ನಿಧಿಯಲ್ಲಿ ನೀವೇನೇ ಕೇಳ್ಕೊಂಡ್ರು ಏನೇ ಕೋರ್ಕೊಂಡ್ರು ಕೂಡ ಅವರು ಆಶೀರ್ವಾದವಾಗಿ ನಮ್ಗೆ ವರವನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ನೀವು 7 ವಾರಗಳ ಕಾಲ ಇಲ್ಲಿ ಬಂದು ತೆಂಗಿನಕಾಯಿ ಕಟ್ಟಿ ಹೋಗೋದ್ರಿಂದ ನಿಮ್ಗೆ ಅನ್ಕೊಂಡಿರೋ ಕೆಲ್ಸಗಳು ಎಲ್ಲ ಕೂಡ ನೆರವೇರುತ್ತೆ ಅಂತಾನೆ ಹೇಳ್ಬೋದು. ಅದ್ಯಾವ್ದಪ್ಪ ಜಾಗ ಅಂದ್ರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಶ್ರೀ ಕ್ಷೇತ್ರ ಗೌಡಗೆರೆ. ಇಲ್ಲಿರ್ತಕ್ಕಂಥ ಶ್ರೀಚಕ್ರ ಆಗಿರ್ಬೋದು, ದೇವಿನ ನೋಡ್ತಾ ಇದ್ರೆ ಇನ್ನು ನೋಡ್ತಾನೆ ಇರ್ಬೇಕು ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ನಮಗ್ ಬರುತ್ತೆ ಅಂತಾನೆ ಹೇಳ್ಬೋದು. ನಾನ್ ಪರ್ಸನಲಿ ಲಾಸ್ಟ್ ಇಯರ್ ಬಂದ್ಬಿಟ್ಟು ನನ್ನ ಕೆಲಸ ಕೈಗೂಡೋದ್ರಿಂದ ಮತ್ತೆ ನಾನು ಈ ಸ್ಥಳಕ್ಕೆ ಬಂದಿದ್ದೀನಿ. ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನೀವು ಅನ್ಕೊಂಡಂತ ಕೆಲಸ 100% ಆಗತ್ತೆ, ನಿಮ್ಗೆ ಒಳ್ಳೇದಾಗತ್ತೆ ಅಂತಾನೆ ಹೇಳ್ತೀನಿ. ಇಲ್ಲಿ ಬಸಪ್ಪನ ಹತ್ರ ಆಶೀರ್ವಾದ ಕೂಡ ತಗೋತಾ ಇರ್ತಾರೆ. ಖುದ್ದು 11:30 12 o'clock ಅಷ್ಟರೊಳಗಡೆ ಒಳಗಡೆ ಗುಡಿ ಒಳಗಡೆ ಬಸಪ್ಪ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ಬಂದ್ಮೇಲೆ ಭಕ್ತಾದಿಗಳಿಗೆ ಈ ತರ ಎಲ್ಲಾ ಮಾಡ್ತಾರೆ. ಇದೊಂದ್ ಮಿರಾಕಲ್ ಅಂತ ಅನ್ಸ್ಬಿಡತ್ತೆ. ನಿಜವಾಗ್ಲೂ ನೋಡೋದಕ್ಕೆ ಮೈ ಜುಮ್ ಅನ್ಸ್ಬಿಡತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಅದ್ರ ಕೆಳಗಡೆನೆ ಒಂದು ಮ್ಯೂಸಿಯಂ ಇದೆ. ಈ ಮ್ಯೂಸಿಯಂಗೆ ಹೋಗೋದನ್ನ ಮರಿಬೇಡಿ. ಎಷ್ಟೊಂದು ವಿಷಯಗಳಿದೆ ಇಲ್ಲಿ ಅಂದ್ರೆ 9 ನವದುರ್ಗಿಯರ ಅವತಾರ ಕೂಡ ಇದೆ. ಹಳ್ಳಿ ಸ್ಟೈಲ್ ಅಲ್ಲಿ ಹಿಂದೆ ಜನಗಳೆಲ್ಲ ಹೇಗ್ ಲೈಫ್ ಲೀಡ್ ಮಾಡ್ತಿದ್ರು. ಮತ್ತೆ ಇಲ್ಲಿ ನೀವೇನಾದ್ರೂ 12 ಜ್ಯೋತಿರ್ಲಿಂಗಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಈ ಜ್ಯೋತಿರ್ಲಿಂಗನ ನೋಡೋ ಅವಕಾಶನೂ ಕೂಡ ಸಿಗುತ್ತೆ. ಮ್ಯೂಸಿಯಂ ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ತುಂಬಾನೇ ಇದೆ ನೋಡೋದಕ್ಕೆ. ಮತ್ತೆ ಇಲ್ಲಿ ಭಕ್ತರಿಗೆ ಅನ್ನದಾಸೋಹ ಕೂಡ ನಡೀತಾ ಇರುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ಈ ಪ್ಲೇಸ್ಗೆ.